ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಧನಶ್ರೀ ವರ್ಮಾ ಜೊತೆಗೆ ವಿಚ್ಛೇದನದ ಸುದ್ದಿಯ ಕಾವು ಇನ್ನೂ ಆರಿಲ್ಲ. ಆಗಲೇ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಅವರು ಯುವತಿಯೊಬ್ಬಳ ಜೊತೆ ಕಾಣಿಸಿಕೊಂಡು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಭಾನುವಾರ ಐಸಿಸಿ ಚಾಂಪಿಯನ್ ಟ್ರೋಫಿ ಟೂರ್ನಿಯ ಫೈನಲ್ ಪಂದ್ಯದ ವೇಳೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಚಹಲ್ ಮತ್ತು ಆತನ ಜೊತೆಗೆ ಕೂತು ಪಂದ್ಯ ವೀಕ್ಷಣೆ ಮಾಡ್ತಿರೋದು ಟಾಕ್ ಆಫ್ ದ ಟೌನ್ ಆಗಿದೆ. ತಮ್ಮ ಗೆಳೆಯರು ಆಡುವ ಪಂದ್ಯವನ್ನ ಅವರು ಮೈದಾನಕ್ಕೆ ಆಗಮಿಸಿದ್ರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ಅವರ ಪಕ್ಕ ಯುವತಿಯೊಬ್ಬಳು ಇದ್ಲು ಅನ್ನೋದೇ ವಿಶೇಷ. ಇದರ ವಿಡಿಯೋ ಮತ್ತು ಫೋಟೋ ಇದೀಗ ವೈರಲ್ ಆಗ್ತಾ ಇದ್ದು, ಆಕೆ ಚಹಲ್ ಅವರ ಹೊಸ ಗರ್ಲ್ ಫ್ರೆಂಡ್ ಇರಬಹುದೇ ಎಂದು ನೆಟ್ಟಿಗರು ಚರ್ಚೆ ಮಾಡ್ತಿದ್ದಾರೆ. ಮೂಲಗಳ ಪ್ರಕಾರ ಆಕೆ ಪ್ರಸಿದ್ಧ ರೇಡಿಯೋ ಜಾಕಿ ಮಹವಶ್ ಎಂದು ಹೇಳಲಾಗಿದೆ. ಬಿಳಿ ಬಣ್ಣದ ಟಾಪ್ ಮತ್ತು ಗಾಗಲ್ ಹಾಕಿಕೊಂಡಿದ್ದ ಆಕೆಯನ್ನ ಟಿವಿ ಕ್ಯಾಮೆರಾಗಳು ಸೆರೆ ಹಿಡಿದಿವೆ. ಈಕೆ ಯಾರು? ಚಹಲ್ನ ಹೊಸ ಗೆಳತಿಯೇ, ಪ್ರೇಯಸಿಯೇ ಎಂದು ನೆಟ್ಟಿಗರು ಕೆಣಕಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇವರಿಬ್ಬರ ಫೋಟೋಗಳು ಇದೀಗ ವೈರಲ್ ಆಗ್ತಿವೆ. ನಿಜಕ್ಕೂ ಆಕೆ ಯಜುವೇಂದ್ರ ಚಹಲ್ ಅವರ ಪ್ರೇಯಸಿಯೇ, ಗೆಳತಿ ಅನ್ನೋದು ಈವರೆಗೂ ಖಚಿತವಾಗಿಲ್ಲ. ಇನ್ನು ಯಜುವೇಂದ್ರ ಚಹಲ್ ಮತ್ತು ಧನಶ್ರೀ ವರ್ಮಾ ಅವರು 2020ರಲ್ಲಿ ಪ್ರೀತಿಸಿ ವಿವಾಹವಾಗಿದ್ರು. ಆದರೆ 2024ರ ಅಂತ್ಯದಲ್ಲಿ ಇವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿದಾಗ ವಿಚ್ಛೇದನ ಪಡೆಯುತ್ತಿದ್ದಾರೆಂದು ಸುದ್ದಿಯಾಗಿತ್ತು. ಆ ಬಳಿಕ ಅದು ನಿಜ ಎಂದು ಖಾತ್ರಿಯಾಯಿತು. ಚಹಲ್ ಹಾಗೂ ಧನಶ್ರೀ ವಿಚ್ಛೇದನದ ವಿಚಾರ ಇನ್ನೂ ಸುದ್ದಿಯಲ್ಲಿದೆ. ಧನಶ್ರೀಗೆ ಚಹಲ್ ಅವರು ದೊಡ್ಡ ಮೊತ್ತದ ಜೀವನಾಂಶವನ್ನ ನೀಡಿದ್ದಾರೆ ಎಂದೆಲ್ಲ ಹೇಳಲಾಗ್ತಾ ಇದೆ. ಇದಲ್ಲದೆ ಜನವರಿ ತಿಂಗಳ ಆರಂಭದಲ್ಲೇ ಸಾರ್ವಜನಿಕರ ಗಮನ ಸೆಳೆದಿದ್ರು. ತಮ್ಮ ಇನ್ಸ್ಟಾಗ್ರಾಂ ಸ್ಟೋರಿಯಲ್ಲಿ ಬ್ಲರ್ ಫೋಟೋವನ್ನ ಹಂಚಿಕೊಂಡು ಅಭಿಮಾನಿಗಳ ತಲೆಯಲ್ಲಿ ಹುಳ ಬಿಟ್ಟಿದ್ರು. ಅಭಿಮಾನಿಗಳು ಆ ಮಹಿಳೆ ಯಾರು ಅಂತ ಹೇಳಿ ಹುಡುಕಲು ಆರಂಭಿಸಿದ್ರು. ಮತ್ತೊಂದು ರೀತಿಯಲ್ಲಿ ಚಹಲ್ ಮತ್ತೆ ಪ್ರೀತಿಯನ್ನ ಕಂಡುಕೊಂಡಿದ್ದಾರೆಯೇ ಎಂಬ ಬಗ್ಗೆ ಸಹ ಊಹಿಸಿದ್ರು. ಅದರಂತೆ ಸ್ಟೇಡಿಯಂನಲ್ಲಿ ಮಹವಶ್ ಜೊತೆ ಕಾಣಿಸಿಕೊಂಡಿದ್ದು ಅಭಿಮಾನಿಗಳ ಊಹೆಗೆ ಪುಷ್ಟಿ ಕೊಡುವಂತೆ ಇದೆ. ಈ ಮೊದಲು ವೈರಲ್ ಆದ ಫೋಟೋಗೆ ಮಹವಶ ಅವರು ಸ್ಪಷ್ಟನೆಯನ್ನ ನೀಡಿದ್ರು. ನಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಅಂತ ಹೇಳಿದ್ರು. ಈಗ ಮತ್ತೆ ಇವರ ಹೆಸರು ಮುನ್ನೆಲೆಗೆ ಬಂದಿದೆ. ಚಹಲ್ ಹಾಗೂ ಮಹವಶ ಮಧ್ಯೆ ಪ್ರೀತಿ ಮೂಡಿದೆ ಎನ್ನುವ ಪ್ರಶ್ನೆ ಎದ್ದಿದೆ. ಮಹವಶ ಅವರು ಸೆಕ್ಷನ್ 108 ಹೆಸರಿನ ಸಿನಿಮಾ ನಿರ್ಮಾಣ ಮಾಡಿದ್ದಾರೆ. ಅವರು ರೇಡಿಯೋ ಜಾಕಿ ಕೂಡ ಹೌದು. ಅವರು ವೆಬ್ ಸೀರೀಸ್ ಒಂದರಲ್ಲಿ ನಾಯಕಿಯಾಗಿಯೂ ನಟಿಸುತ್ತಿದ್ದಾರೆ. ಈ ಮೂಲಕ ಚಿತ್ರರಂಗದಲ್ಲಿ ಅವರು ಗುರುತಿಸಿಕೊಳ್ಳುವ ಬಯಕೆಯಲ್ಲಿ ಇದ್ದಾರೆ. ಇನ್ನು ಆಯೇಷಾ ಮುಖರ್ಜಿ ಅವರಿಂದ ವಿಚ್ಛೇದನ ಪಡೆದಿರುವ ಮಾಜಿ ಕ್ರಿಕೆಟಿಗ ಶಿಖರ್ ಧವನ್ ಅವರು ಯುವತಿಯೊಬ್ಬಳ ಜೊತೆ ದುಬೈನ ಕ್ರೀಡಾಂಗಣದಲ್ಲಿ ಕುಳಿತು ಕ್ರಿಕೆಟ್ ಪಂದ್ಯ ನೋಡಿದ್ದು ದೊಡ್ಡ ಮಟ್ಟಿನ ಸುದ್ದಿಯಾಗಿತ್ತು. ನತಾಶಾ ಅವರಿಂದ ವಿಚ್ಛೇದನ ಪಡೆದಿರುವ ಹಾರ್ದಿಕ್ ಪಾಂಡ್ಯ ಅವರಿಗೆ ದುಬೈ ಕ್ರೀಡಾಂಗಣದಲ್ಲಿ ಯುವತಿಯೊಬ್ಬಳು ಪ್ಲೇಯಿಂಗ್ ಕಿಸ್ ಕೊಟ್ಟಿದ್ದು ಕೂಡ ಅಂತರ್ಜಾಲದಲ್ಲಿ ವೈರಲ್ ಆಗಿತ್ತು. ಇವೆರಡು ಘಟನೆಗಳ ಬೆನ್ನಲ್ಲೇ ಚಹಲ್ ಅವರು ಯುವತಿಯೊಂದಿಗೆ ಕಾಣಿಸಿಕೊಂಡಿದ್ದಾರೆ. ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಭಾರತದ ಪಂದ್ಯದ ವೇಳೆ ಕಾಣಿಸಿಕೊಳ್ತಿರುವ ಮೂರನೇ ಜೋಡಿ ಇದಾಗಿದೆ. ವೈಟ್ ಬಾಲ್ ಸ್ಪೆಷಲಿಸ್ಟ್ ಸ್ಪಿನ್ನರ್ ಎಂದೇ ಖ್ಯಾತರಾಗಿರುವ ಯಜುವೇಂದ್ರ ಚಹಲ್ 6 ಭಾರತದ ಪರ 72 ಏಕದಿನ ಪಂದ್ಯಗಳನ್ನ ಆಡಿ 121 ವಿಕೆಟ್ ಅನ್ನ ಗಳಿಸಿದ್ದಾರೆ. ಅದೇ ರೀತಿ 80 ಅಂತಾರಾಷ್ಟ್ರೀಯ T20 ಪಂದ್ಯಗಳಿಂದ ಅವರು 96 ವಿಕೆಟ್ ಗಳನ್ನ ಕಬಳಿಸಿದ್ದಾರೆ. ಐಪಿಎಲ್ ನಲ್ಲಿ 160 ಪಂದ್ಯಗಳಿಂದ 205 ವಿಕೆಟ್ ಗಳನ್ನ ಪಡೆದಿದ್ದಾರೆ. ಒಟ್ಟಾರೆ ಚಹಲ್ ಹಾಗೂ ಧನಶ್ರೀ ವಿಚ್ಛೇದನದ ವಿಚಾರಕ್ಕೆ ಇದುವರೆಗೂ ಸ್ಪಷ್ಟನೆ ಸಿಕ್ಕಿಲ್ಲ. ಹೀಗಿರುವಾಗಲೇ ಅವರು ಬೇರೆ ಯುವತಿ ಜೊತೆ ಡೇಟಿಂಗ್ ಆರಂಭಿಸಿದ್ರೆ ಅನ್ನೋ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಚರ್ಚೆಗಳು ನಡೀತಿವೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಚಹಲ್ ಬಗ್ಗೆ ಹಾಗೂ ಅವರು ಮೂವ್ ಆನ್ ಆದ ಬಗ್ಗೆ ಟ್ರೋಲ್ಗಳು ಆಗ್ತಿವೆ.